ಮನೆಯಿಂದಲೇ ಉದ್ಯೋಗಾವಕಾಶಗಳನ್ನು ನೀಡುತ್ತೇವೆ ಅಂತೇಳಿ ನಂಬಿಸಿ ವಂಚನೆ ಮಾಡಿದಂತಹ ಆರೋಪಿಗಳ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ. ತುಮಕೂರು ನಗರದಲ್ಲೇ ಕೂಡ ಅತಿದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಂತಹದ್ದು. ಮನೆಯಿಂದಲೇ ಉದ್ಯೋಗಾವಕಾಶ ಅಂತೇಳಿ ನಂಬಿಸಿ ಮೋಸ ಮಾಡಿದಂತಹ ಪ್ರಕರಣ ಇದು. SLV ಮಹಿಳಾ ಮಾರ್ಟ್ ಮಾರ್ಕೆಟಿಂಗ್ ಹೆಸರಲ್ಲಿ ಧೋಕಾ ಮಾಡಿದಂತಹ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. MD ಬೊಮ್ಮಲ ರಾಜೇಶ್, ಮ್ಯಾನೇಜರ್ ಕೃಷ್ಣಮೂರ್ತಿ, ಪಾರ್ವತಿ, ಕಾವ್ಯ, ಅಭಿಷೇಕ್, ಪ್ರಜ್ವಲ್, ಹೇಮಂತ್, ದುರ್ಗೇಶಪ್ಪ ಎಂಬುವರಿಂದ ಮೋಸ ಹಾಗೆ ವಂಚನೆ ಪ್ರಕರಣ ಕಂಡುಬಂದಿರತಕ್ಕಂಥದ್ದು. 1 ಲಕ್ಷ ಹೂಡಿಕೆ ಮಾಡಿ ಅಧಿಕ ಲಾಭ ಗಳಿಸುವಂತೆ ನಂಬಿಸಿ ವಂಚನೆ ಮಾಡಿರತಕ್ಕಂಥ ಪ್ರಕರಣ ಇದು. ತುಮಕೂರಿನ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿರುವಂತಹದ್ದು. ಮನೆಯಿಂದಲೇ ಉದ್ಯೋಗಾವಕಾಶ ಅಂತೇಳಿ ನಂಬಿಸಿ ಇದೀಗ ಮೋಸ ಮಾಡಿರತಕ್ಕಂಥ ಆರೋಪ ಕೇಳಿ ಬಂದಂತಹದ್ದು. ಮನೆಯಿಂದಲೇ ಉದ್ಯೋಗಾವಕಾಶವನ್ನು ಕೊಡಿಸ್ತೇವೆ ಅಂತ ಹೇಳಿ ನಂಬಿಸಿ ನೂರಾರು ಮಂದಿಗೆ ಮೋಸವನ್ನು ಮಾಡಿದಂತಹದ್ದು. SLV ಮಹಿಳಾ ಮಾರ್ಟ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ಧೋಕವನ್ನು ಮಾಡಲಾಗಿತ್ತು. ಇದರ ಒಂದು MD ಆಗಿರತಕ್ಕಂಥ ಬೊಮ್ಮಲ ರಾಜೇಶ್, ಮ್ಯಾನೇಜರ್ ಕೃಷ್ಣಮೂರ್ತಿ, ಪಾರ್ವತಿ, ಕಾವ್ಯ, ಅಭಿಷೇಕ್, ಪ್ರಜ್ವಲ್, ಹೇಮಂತ್, ದುರ್ಗೇಶಪ್ಪ ಹೀಗೆ ಸುಮಾರು 8 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. 1 ಲಕ್ಷ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಗಳಿಸಬಹುದು ಅನ್ನುವಂತಹ ನಂಬಿಸಿ ವಂಚನೆಯನ್ನ ಮಾಡಿದಂತಹದ್ದು. ತುಮಕೂರಿನ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಸಾರ್ವಜನಿಕರಿಗೆ ಉದ್ಯೋಗದ ಆಮಿಷವನ್ನ ಒಡ್ಡಿ 67 ಕೋಟಿಗಿಂತಲೂ ಹೆಚ್ಚು ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಅಗರಬತ್ತಿ, ಕರ್ಪೂರ, ಮ್ಯಾಪ್ ಹಾಗೆ ಮಾಪ್ಗಳನ್ನು ತಯಾರಿಸಿ ಹಣ ಗಳಿಸಬಹುದು ಅಂತೇಳಿ ನಂಬಿಸಿ ವಂಚನೆ ಮಾಡಿದ್ದಾರೆ ಎನ್ನುವಂತಹ ದೂರು ಕೇಳಿಬಂದಿತ್ತು. ಸುಮಾರು 1 ಲಕ್ಷ ಹೂಡಿಕೆ ಮಾಡಿದ್ರೆ 26% ಹಣ ಬಡ್ಡಿ ರೂಪದಲ್ಲಿ ನೀಡ್ತೇವೆ ಎನ್ನುವಂತಹದ್ದು ಕೂಡ ಕೇಳಿ ಬಂದಂತಹದ್ದು. ನಮ್ಮಲ್ಲಿ ಹಣ ನಂಬಿ ಅಂತೇಳಿ ವಂಚಿಸಿದಂತಹ SLV ಮಹಿಳಾ ಮಾರ್ಟ್ MD ತುಮಕೂರು ಬ್ರಾಂಚ್ನಲ್ಲಿ ಕೃಷ್ಣಮೂರ್ತಿ, ಹೇಮಂತ್ ಎಂಬುವರಿಂದ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳನ್ನು ಸಾಕಷ್ಟು ಮಹಿಳೆಯರು ಆರೋಪವನ್ನು ಮಾಡಿದ್ರು. ಇನ್ನು ರಾಜ್ಯಾದ್ಯಂತ 12 ಬ್ರಾಂಚ್ಗಳಿವೆ. ಹೂಡಿಕೆ ಮಾಡಿ ಅಂತೇಳಿ ಪುಸಲಾಯಿಸಿದಂತಹ ಕೃಷ್ಣಮೂರ್ತಿ ನಿಮ್ಮ ಹಣ ಹೆಚ್ಚಾಗತ್ತೆ ಅಂತೇಳಿ ವಂಚನೆ ಕೂಡ ಮಾಡಿದ್ರು. ಸುಮಾರು 850 ಜನ ಹೂಡಿಕೆದಾರರಿಗೆ ಮೋಸ ಮಾಡಿರುವಂತಹ ಆರೋಪ ಇದೀಗ ಕೇಳಿಬಂದಿದೆ. 1 ತಿಂಗಳಿಂದಲೂ ಕೂಡ ಮಾರ್ಟ್ಗೆ ಬೀಗ ಹಾಕಿದಂತಹ ಹಿನ್ನೆಲೆ ಸಾರ್ವಜನಿಕರಲ್ಲಿ ಸಂಶಯ ವ್ಯಕ್ತವಾಗಿತ್ತು. ಈ ಒಂದು ಹಿನ್ನೆಲೆ ಮಾರ್ಟ್ ಮ್ಯಾನೇಜರ್ ಕೃಷ್ಣಮೂರ್ತಿಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಕೂಡ ಆಗ್ತಾ ಇತ್ತು. ಒಬ್ಬೊಬ್ಬರಿಂದ ಸುಮಾರು 10, 20, 50 ಲಕ್ಷದವರೆಗೂ ಕೂಡ ವಂಚಿಸಿ ಮೋಸವನ್ನ ಮಾಡಿರತಕ್ಕಂಥ ಆರೋಪ ಇದೀಗ ಕೇಳಿಬಂದಿದೆ. ಹಾವೇರಿ, ಚಿತ್ರದುರ್ಗ, ರಾಯಚೂರು, ದಾವಣಗೆರೆ, ತುಮಕೂರು, ಹೊಸಕೋಟೆ ಸೇರಿದಂತೆ ಹಲವು ಕಡೆಗಳಲ್ಲಿ SLV ಮಹಿಳಾ ಮಾರ್ಟ್ ಮಾರ್ಕೆಟಿಂಗ್ ಬ್ರಾಂಚ್ ಅನ್ನ ಓಪನ್ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಇದೀಗ ಕೇಳಲಾಗಿದೆ. ಈ ಬಗ್ಗೆ ತುಮಕೂರಿನ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಮುಂದಿನ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ.